ದಿಲ್ಲಿಯ ಒಂದು ದೊಡ್ಡ ಬಂಗಲೆಯಲ್ಲಿ ಮೋಹನ್ ಮತ್ತು ಸುನೀತಾ ಎಂಬ ಇಬ್ಬರು ಗಂಡ ಹೆಂಡತಿ ವಾಸಿಸುತ್ತಿದ್ದರು. ಒಂದಿನ ಬೆಳಿಗ್ಗೆ ಸುನೀತಾ ಗಂಡನಿಗಾಗಿ ನಾಷ್ಟವನ್ನು ಮಾಡಿಕೊಂಡು ಬರುತ್ತಾಳೆ. ನಾವು ಎಷ್ಟು ಸಾಹುಕಾರರಾಗಿದ್ದೀವಿ, ಈಗ್ಲೂ ನಾನೇ ಅಡಿಗೆ ಮಾಡ್ಬೇಕೆ. ನೀವು ಯಾವ್ದಾದ್ರೂ ಒಂದು ಅಡಿಗೆ ಮಾಡುವ ಆಳನ್ನು ಇಡಬೇಕು. ಅಯ್ಯೋ ದೇವರೇ, ಈಗ ನಮ್ಮಿಬ್ಬರ ಅಡಿಗೆ ಅಷ್ಟೇ ನೀನು ಮಾಡುವುದು. ಈಗ ನಿನ್ನ ಕೈಯಲ್ಲಿ ಅದು ಆಗುತ್ತಿಲ್ಲವೇ? ನಾನಡಿಗೆ ಮಾಡುವುದು ತುಂಬಾ ಕಷ್ಟ ಆಗುವುದಿಲ್ಲ, ಆದ್ರೆ ಈಗಾದ್ರೂ ನಾನು ಸ್ವಲ್ಪ ಐಷಾರಾಮಿ ಜೀವನವನ್ನು ನಡೆಸ್ತೇನೆ. ಆಯ್ತು ತಾಯಿ, ಈಗ ಸುಮ್ಮನಿರು. ನಾನಿವತ್ತೇ ಹೋಗಿ ಕೆಲಸಕ್ಕೆ ಒಬ್ಬರನ್ನು ಹುಡುಕಿಕೊಂಡು ಬರುತ್ತೇನೆ. ಇವರು ಹೀಗೆ ಮಾತನಾಡಿಕೊಳ್ಳುತ್ತಿದ್ದಾಗ ಅಚಾನಕ್ಕಾಗಿ ಯಾರೋ ಬಾಗಿಲನ್ನು ಬಡಿಯುತ್ತಾರೆ. ಇದ್ಯಾರೋ ಬೆಳಿಗ್ಗೆ ನಮ್ಮ ಮೂಡನ್ನು ಹಾಳು ಮಾಡಲ್ ಬರ್ತಾರೆ. ಇನ್ನೊಂದು ಬಾಗಿಲನ್ನು ತೆಗೆಯಲು ಹಾಕಲು ಒಬ್ಬ ಮ್ಯಾನೇಜರನ್ನು ಹುಡುಕಿ. ನನ್ನಿಂದ ಯಾರಾದ್ರೂ ಬಂದಾಗ ಒಂದು ಬಾರಿ ತೆಗೆಯಲಾಗಲ್ಲ. ಆಯ್ತು, ಬಾಗಿಲನ್ನು ತೆಗೆಯಲು ಒಬ್ಬರನ್ನು ಕರೆದುಕೊಂಡು ಬರುತ್ತೇನೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ನಾನೇ ಮ್ಯಾನೇಜರ್ ಆಗಿ ಬಾಗಿಲನ್ನು ತೆಗೆಯುತ್ತೇನೆ. ಮೋಹನ್ ಅವನು ತಿನ್ನುತ್ತಿರುವ ನಾಷ್ಟವನ್ನು ಅರ್ಧದಲ್ಲಿ ಬಿಟ್ಟು ಹೋಗಿ ಬಾಗಿಲನ್ನು ತೆಗೆಯುತ್ತಾನೆ. ಬಾಗಿಲಲ್ಲಿ ನಿಂತು ನೋಡಿದಾಗ ಗೊತ್ತಾಗುತ್ತದೆ, ಅಲ್ಲಿ ಒಬ್ಬ ಪೋಸ್ಟ್ ಮ್ಯಾನ್ ಬಂದಿರುತ್ತಾನೆ. ಮಿಸ್ಟರ್ ಮೋಹನ್, ನೀವಿಲ್ಲ? ಯಾರತ್ರ ಮಾತನಾಡಬೇಕು? ನೀವು ನನ್ನ ಸ್ಥಳಕ್ಕೆ ಬಂದಿದ್ದೀರಾ ಎಂದರೆ ನಾನೇ ಮೋಹನ್ ಆಗಿರುತ್ತೇನೆ ಅಲ್ಲವೇ? ಸರಿ, ನಾನಿದನ್ನು ಮರ್ತೇ ಹೋಗಿದ್ದೆ. ತೆಗೊಳ್ಳಿ, ನಿಮಗೆ ಒಂದು ಪತ್ರ ಬಂದಿದೆ. ಇದೇನು? ಮೊಬೈಲ್ ಬಳಸುವ ಈ ಕಾಲದಲ್ಲಿ ಯಾರೂ ಪತ್ರವನ್ನು ಕಳಿಸಿದರು? ತೆಗೆದುಕೊಳ್ಳಿ. ಈ ಸಿಹಿಯ ಬಾಕ್ಸನ್ನು ನಿಮ್ಮ ಮಕ್ಕಳಿಗೆ ಹೋಗಿ ಕೊಡಿ. ಅಯ್ಯೋ, ನಿಮ್ಮಂತ ಒಳ್ಳೆಯವರು ಈ ದೆಹಲಿಯ ನಗರದಲ್ಲಿ ಇದ್ದಾರೆ. ತುಂಬಾ ಧನ್ಯವಾದಗಳು. ಇಷ್ಟು ಹೇಳಿದ ನಂತರ ಪೋಸ್ಟ್ ಮ್ಯಾನ್ ಅಲ್ಲಿಂದ ಹೋಗುತ್ತಾನೆ. ಏನದು? ಏನು ಪತ್ರ ಬಂದಿದೆ? ಯಾರಾದ್ರೂ ಲವ್ ಲೆಟರ್ ಕಳಿಸಿದಾರೇನು? ಅಯ್ಯೋ ತಾಯಿ, ಸ್ವಲ್ಪ ಸುಮ್ಮನಿರು. ಅದನ್ನು ಓದುವವರಿಗೆ. ಮೋಹನ್ ಪತ್ರವನ್ನು ಓದುತ್ತಿದ್ದಂತೆ ಅವನು ತುಂಬಾ ಗಾಬರಿಯಾಗುತ್ತಾನೆ. ಏನೋ, ನೀವು ಗಾಬರಿಯಾಗಿದ್ದನ್ನು ನೋಡಿದ್ರೆ ಏನೋ ದೊಡ್ಡ ತೊಂದರೆ ಉಂಟಾದಂತಿದೆ. ಎಲ್ಲಿ ಮತ್ತೆ ಬಿಸ್ನೆಸ್ ಲಾಸ್ ಆಗಿದೆಯೇ? ನೀನ್ ಯಾಕೆ ಬರೀ ನಮ್ಮ ಬಿಸ್ನೆಸ್ ಬಗ್ಗೆನೇ ಮಾತನಾಡುತ್ತೀಯಾ? ನಿನ್ನ ತಲೆಯಲ್ಲಿ ಬೇರೆ ಏನೂ ಇರುವುದಿಲ್ಲವೇ? ಊರಿನಿಂದ ಒಂದು ಪತ್ರ ಬಂದಿದೆ. ನನ್ನ ತಾಯಿ ಅವರಿಬ್ಬರು ಅಕ್ಕ ತಂಗಿಯರ ಜೊತೆ ಮನೆಯಲ್ಲಿರುತ್ತಾರೆ ಅಲ್ಲವೇ? ನಮ್ಮ ಸಣ್ಣಮ್ಮನ ಗಂಡ ತೀರಿಕೊಂಡಿದ್ದಾರೆ. ನಾವು ಈಗಲೇ ಊರಿಗೆ ಹೋಗಬೇಕು. ಈಗ ನಾವಲ್ಲಿ ಹೋದ್ರೆ ಸಾಕು, ಎಲ್ಲಾ ಊರಿನ ಜನ ನಮಗೆ ಬೈತಾರೆ. ಅವರು ಬೈಯುವುದನ್ನು ಕೇಳಲು ನನ್ನ ಕೈಯಲ್ಲಾಗುವುದಿಲ್ಲ. ತಂದೆ ತಾಯಿಯೊಡನೆ ಊರಿನಲ್ಲಿ ಇರುವುದು ಬಿಟ್ಟು ದುಡ್ಡು ಮಾಡಲು ಹೊರಗೆ ಹೋಗಿದ್ದಾರೆ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ. ನೀವು ಏನಂದ್ರೂ ಕೂಡ ಸುಮ್ಮನೆ ಇರುತ್ತೀರಾ, ಆದ್ರೆ ನನಗೆ ಆಗುವುದಿಲ್ಲ. ಸುನೀತಾ, ನೀನು ಹೀಗೆ ಏಕೆ ಮಾತನಾಡುತ್ತೀಯಾ? ನಾವು ಅಲ್ಲಿ ಹೋಗದೇ ಇದ್ದರೆ ಅವರ ಅಂತಿಮ ಸಂಸ್ಕಾರವನ್ನು ಯಾರು ಮಾಡುತ್ತಾರೆ, ನೀನೇ ಹೇಳು. ನೀವು ಹೇಳೋದು ಸರಿಯೇನೋ. ಇದು ನನ್ನ ಮಾತನ್ನು ಕೇಳಿ ನಿಮಗೆ ಇಲ್ಲಿವರೆಗೂ ಒಳ್ಳೆಯದೇ ಆಗಿದೆ. ಅವತ್ತು ನಾನೇನಾದ್ರೂ ದೆಹಲಿಗೆ ಕರೆದುಕೊಂಡು ಬಂದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಐಡಿಯಾವನ್ನು ಕೊಡದೇ ಇದ್ದಿದ್ರೆ ನಾವು ಇನ್ನಾದ್ರೂ ಅದೇ ಹಳ್ಳಿಯಲ್ಲಿಯೇ ಇರುತ್ತಿದ್ದೆವು. ನೀವು ನಿಮ್ಮ ಅಮ್ಮನ ಮಾತನ್ನು ಕೇಳಿ ಊರನ್ನು ಬಿಟ್ಟು ಬರುತ್ತಿದ್ದಿಲ್ಲ. ಅವತ್ತು ಒಂದು ದಿನ ನೀವು ನನ್ನ ಮಾತನ್ನು ಕೇಳದೇ ಇದ್ದಿದ್ರೆ ನಾವು ಇನ್ನೂ ಬಡವರಾಗಿಯೇ ಇರುತ್ತಿದ್ದೆವು. ಹೌದು ಸುನೀತಾ, ನೀನು ಹೇಳುವುದು ಸರಿಯಿದೆ. ಆವತ್ತು ನಾನು ನಿನ್ನ ಮಾತನ್ನು ಕೇಳದೇ ಇದ್ದರೆ ನಾವು ಇನ್ನೂ ಬಡವರಾಗಿಯೇ ಇರುತ್ತಿದ್ದೆವು. ಆದರೆ ಈಗೇನು ಮಾಡುವುದು? ಹೋಗದೇ ಇದ್ದರೆ ಅಮ್ಮ ಬೇಜಾರಾಗುತ್ತಾಳೆ. ಅಲ್ಲಿ ಏನೂ ಆಗುವುದಿಲ್ಲ. ಈಗ ನಿಮಗೆ ಆಫೀಸ್ಗೆ ಟೈಮ್ ಆಗ್ತಿದೆ, ನೀವು ಆಫೀಸ್ಗೆ ಹೋಗಿ. ಹೆಂಡತಿಯ ಮಾತನ್ನು ಕೇಳಿ ಮೋಹನ್ ಸುಮ್ಮನೆ ಆಫೀಸ್ ಹೋಗುತ್ತಾನೆ. ಇಲ್ಲಿ ಊರಿನಲ್ಲಿ ಸರಸ್ವತಿಯ ಗಂಡ ತೀರಿಕೊಂಡಿರುತ್ತಾನೆ. ಊರಿನವರೆಲ್ಲರೂ ಬಂದು ಅವರ ಮನೆಯ ಬಾಗಿಲ ಮುಂದೆ ನಿಂತಿರುತ್ತಾರೆ ಮತ್ತು ಅವನ ಮೃತದೇಹ ಅವರ ಮನೆಯ ಬಾಗಿಲಲ್ಲಿ ಇರುತ್ತದೆ. ಗಂಡ, ಯಮುನಾ, ಸರಸ್ವತಿ ಇವರು ಮೂವರು ಸುನೀತಾ ಮತ್ತು ಮೋಹನ್ ಬರುವುದನ್ನು ಕಾಯುತ್ತಾ ಇರುತ್ತಾರೆ. ಆದರೆ ಕತ್ತಲಾಗುತ್ತಾ ಬಂದರೂ ಕೂಡ ಅವರು ಯಾರೂ ಬರುವುದಿಲ್ಲ. ಗಂಗಾ, ಯಮುನಾ, ಸರಸ್ವತಿ, ನನಗನಿಸುತ್ತೆ ನಿಮ್ಮ ಮಗ ಕಲ್ಲಿನ ಮನಸ್ಸಿನವನಾಗಿ ಬಿಟ್ಟಿದ್ದಾನೆ. ಎಷ್ಟು ಹೊತ್ತು ಕಾದ್ರೂ ಕೂಡ ಅವನು ಬರುತ್ತಿಲ್ಲ. ನೀವು ಹೆದರಬೇಡಿ, ಅವರು ನನಗೆ ತಂದೆ ಸಮಾನ. ಅವರ ಅಂತಿಮ ಸಂಸ್ಕಾರವನ್ನು ನಾನು ಮಾಡುತ್ತೇನೆ. ನಿಮ್ಮನ್ನು ಬಿಟ್ರೆ ನಮಗೆ ಯಾರು ಇದ್ದಾರೆ? ನೀವಿರದೇ ಇದ್ದಿದ್ರೆ ನಾವು ಯಾವಾಗೋ ಈ ಲೋಕವನ್ನು ಬಿಟ್ಟು ಹೋಗಿರುತ್ತಿದ್ದೆವು. ನನ್ನ ಮಗನಿಗಿಂತ ಈ ನಮ್ಮ ಊರಿನವರು ತುಂಬಾ ಒಳ್ಳೆಯವರಿದ್ದಾರೆ. ನಮಗೆ ಏನೇ ತೊಂದರೆ ಬಂದರೂ ಕೂಡ ನಮ್ಮ ಮಗ ಬರುವುದಿಲ್ಲ. ಆದರೆ ಊರಿನವರು ಬಂದು ಸಹಾಯ ಮಾಡುತ್ತಾರೆ. ನಡೀರಿ, ಏನೂ ಮಾಡಲು ಆಗುವುದಿಲ್ಲ. ಈಗ ಅಂತಿಮ ಸಂಸ್ಕಾರವನ್ನು ಮಾಡೋಣ. ನನಗೆ ಅನಿಸುತ್ತಿಲ್ಲ ಅವರು ಬರುವುದಿಲ್ಲ ಎಂದು. ಸೂರ್ಯ ಮುಳುಗಲು ಬರುತ್ತಿದ್ದ ಅಷ್ಟರಲ್ಲಿ ಊರಿನವರೆಲ್ಲರೂ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಂತಿಮ ಸಂಸ್ಕಾರವನ್ನು ಮಾಡಿಬಿಡುತ್ತಾರೆ. ಅಷ್ಟು ದೊಡ್ಡ ಮನೆಯಲ್ಲಿ ಗಂಗಾ, ಯಮುನಾ, ಸರಸ್ವತಿ ಇವರು 3 ಜನ ಇರುತ್ತಿದ್ದರು. ನಾನು ನನ್ನ ಮಗನಿಗೆ ತುಂಬಾ ಶಿಕ್ಷಣ ಕೊಡಿಸಿಬಿಟ್ಟೆ. ನಾನು ಅಂದುಕೊಂಡಿದ್ದೆ ಅವನು ಮುಂದೆ ಯಾವುದಾದ್ರೂ ಒಂದು ದೊಡ್ಡ ನೌಕರಿ ತೆಗೆದುಕೊಂಡು ನಮ್ಮನ್ನು ಆರಾಮವಾಗಿ ನೋಡಿಕೊಳ್ಳುತ್ತಾನೆ ಎಂದು. ಆದ್ರೆ ಅವನು ನೌಕರಿಯನ್ನು ತಗೊಂಡ. ಆದ್ರೆ ಒಂದು ದಿನವೂ ನಮ್ಮನ್ನು ನೋಡಲು ಅಲ್ಲಿಂದ ಬರಲಿಲ್ಲ.
ಗಂಗಾಕ್ಕ ಈಗ ಏನೂ ಮಾಡಲು ಬರುವುದಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಇದ್ದಷ್ಟು ದಿನ ನಾವು ಖುಷಿ ಖುಷಿಯಿಂದ ಮಾತನಾಡುತ್ತಾ ದಿನ ಕಳೆದು ಹೋದ್ರೆ ಆಯಿತು. ಹೌದೌದು, ನೀನ್ ಹೇಳೋದು ಸರಿಯಾಗಿಯೇ ಇದೆ ತಂಗಿ. ಹೊರಗೆ ಜೋರಾಗಿ ಮಳೆ, ಗುಡುಗು, ಸಿಡಿಲು ಬರುತ್ತಿರುತ್ತೆ. ಇಲ್ಲಿ ದೆಹಲಿಯ ನಗರದಲ್ಲಿ ಕೂಡ ತುಂಬಾ ಮಳೆ ಆಗುತ್ತಿರುತ್ತೆ. ಆ ಮಳೆಯಲ್ಲಿ ಮೋಹನ್ ಮನೆಗೆ ಬರುತ್ತಾನೆ. ಇದೇನು ಸುನೀತಾ, ನೀನು ರೆಡಿಯಾಗಿ ನಿಂತಿದ್ದೀಯಾ? ಎಲ್ಲಿಗೆ ಹೋಗೋದು? ಬನ್ನಿ ಬನ್ನಿ, ಇವತ್ತು ಮೂವಿ ನೋಡಿ ಸ್ವಲ್ಪ ಪಾರ್ಟಿ ಮಾಡ್ಕೊಂಬರೋಣ. ತುಂಬಾ ದಿನವಾಯಿತು ಹೊರಗೆ ಹೋಗಿಲ್ಲ. ಸುನೀತಾ ಹೇಳಿದಂತೆ ಮೋಹನ ಅವಳನ್ನು ಕರೆದುಕೊಂಡು ಮೂವಿಯನ್ನು ನೋಡಲು ಹೋಗುತ್ತಾರೆ. ಮೂವಿಯನ್ನು ನೋಡಿದ ನಂತರ ಮತ್ತು ಹೋಟೆಲ್ಗೆ ಹೋಗಿ ಏನೇನು ಬೇಕೋ ಅದನ್ನು ತಿನ್ನಲು ಮುಂದಾಗುತ್ತಾರೆ. ಇವರು ಹೀಗೆ ಇರುತ್ತಾರೆ. ಊರಿನಲ್ಲಿ ಏನೂ ಆಗಿಲ್ಲ ಅನ್ನೋ ತರ ಇವರು ಇಲ್ಲಿ ಇರುತ್ತಾರೆ. ಆದರೆ ಹಳ್ಳಿಯಲ್ಲಿ ಇವರ ತಾಯಿ ಮತ್ತು ಇವರ ಚಿಕ್ಕಮ್ಮ, ದೊಡ್ಡಮ್ಮ ಗಂಡನನ್ನು ಕಳೆದುಕೊಂಡ ಸಂಕಟದಲ್ಲಿ ಅವರು ತುಂಬಾ ಬೇಸರದಿಂದ ಇರುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಹೋಗುತ್ತದೆ. ಒಂದು ದಿನ ಮೋಹನ್ ಆಫೀಸಿನಲ್ಲಿ ಇರುತ್ತಾನೆ. ಆಗ ಸುನೀತಾ ಹೀಗೆ ಮಾತನಾಡಿಕೊಳ್ಳುತ್ತಾಳೆ. ನಾನು ಈಗ್ಲೇ ನನ್ನ ಗಂಡನ ಊರಿಗೆ ಹೋಗಬೇಕು. ನಮ್ಮ ಅತ್ತಿಗೆಗೆ ಈಗಾಗ್ಲೇ ವಯಸ್ಸಾಗಿದೆ. ಯಾವಾಗ ಶಿವನ ಪಾದ ಸೇರಿಕೊಳ್ಳುತ್ತಾಳೆ ಏನೋ. ಅಕಸ್ಮಾತ್ ಅವರಿಗೇನಾದ್ರೂ ಆದ್ರೆ ಊರಿನಲ್ಲಿರುವ ಆಸ್ತಿ ಊರಿನ ಜನಕ್ಕೆ ಸೇರಿಬಿಡುತ್ತೆ. ಆದಷ್ಟು ಬೇಗ ನಾವಲ್ಲಿಗೆ ಹೋಗಬೇಕು. ಅಷ್ಟರಲ್ಲಿ ಮೋಹನ್ ಆಫೀಸಿನಿಂದ ಮನೆಗೆ ಬರುತ್ತಾನೆ. ಮನೆಗೆ ಬಂದು ನೋಡಿದಾಗ ಸುನೀತಾ ತುಂಬಾ ಬೇಸರದಿಂದ ಕುಳಿತುಕೊಂಡಿರುತ್ತಾಳೆ. ಅದನ್ನು ನೋಡಿ ಅವನು ಗಾಬರಿಯಿಂದ ಸುನೀತಾಗಿ ಹೀಗೆ ಕೇಳುತ್ತಾನೆ. ಸುನೀತಾ, ಏನಾಯ್ತು? ತುಂಬಾ ಬೇಸರದಿಂದ ಇದ್ದೀಯಾ? ಇದುವರೆಗೂ ನೀನು ಬೇಸರದಿಂದ ಇದ್ದಿದ್ದನ್ನು ನಾನು ನೋಡೇ ಇಲ್ಲ. ಏನಾಯ್ತು? ನನಗೆ ಈಗ ಅನಿಸುತ್ತಿದೆ, ನಿಮ್ಮ ದೊಡ್ಡಪ್ಪ ತೀರಿಕೊಂಡಾಗ ನಾವು ಅಲ್ಲಿಗೆ ಹೋಗಬೇಕಿತ್ತು. ನಾವು ಊರಿನವರಿಗೆ ಹೆದರಿ ಹೋಗಲೇ ಇಲ್ಲ. ನನಗೀಗ ಅನಿಸುತ್ತಿದೆ, ನಾವು ದೊಡ್ಡ ತಪ್ಪನ್ನು ಮಾಡಿದ್ದೇವೆ ಎಂದು. ಅಲ್ಲಿರುವ ಮನೆ ಕೂಡ ನಮ್ಮದೇ ಅಲ್ಲವೇ? ಇದೇನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲ. ಒಂದು ಬಾರಿ ಹೋಗೋದು ಬೇಡ ಎನ್ನುತ್ತೀಯಾ, ಒಂದು ಬಾರಿ ಹೋಗಲೇಬೇಕು ಅಂತ ಹೇಳುತ್ತೀಯಾ. ಈಗ ಏನು ಮಾಡಲು ಆಗುವುದಿಲ್ಲ. ಎಲ್ಲ ಆಗಿ ಹೋಗಿದೆ. ಈಗ ಅದನ್ನೆಲ್ಲ ಬಿಟ್ಟು ಊಟ ಹಾಕಿಕೊಳ್ಳೋ. ಅಯ್ಯೋ, ನಾವು ಅಂತಿಮ ಸಂಸ್ಕಾರಕ್ಕೆ ಹೋಗದೇ ಇದ್ರೆ ಏನಾಯ್ತು? ಈಗ ಹೋಗೋಣ. ನಾವು ಗಂಗಾ, ಯಮುನಾ, ಸರಸ್ವತಿ ಅತ್ತೆಯರನ್ನು ನೋಡಿ ಬರೋಣ. ಈಗ ಹೇಗಾದ್ರೂ ನಮ್ಮ ಬಿಸ್ನೆಸ್ ದೊಡ್ಡದಾಗಿ ಬೆಡೀತಿದೆ. ಹೇಗಾದ್ರೂ ನೀವು ಹೋಗದೇ ಇದ್ರೆ ಅಲ್ಲಿ ಸ್ವಲ್ಪ ದಿನವಾದ್ರೂ ನಡೆಯುತ್ತೆ ಅಲ್ಲವೇ? ಎಲ್ಲ ಮ್ಯಾನೇಜರ್ ನೋಡ್ಕೊಳ್ತಾನೆ. ಈಗ ನಾವು ಊರಿಗೆ ಹೋಗಿ ಬರೋಣ, ಬನ್ನಿ. ಸುನೀತಾ, ನೀನು ದೊಡ್ಡ ಮನಸ್ಸುಳ್ಳವಳು. ನಮ್ಮನ್ನು ನೋಡಿದರೆ ಅವರು ತುಂಬಾ ಖುಷಿ ಪಡುತ್ತಾರೆ. ನೀನು ಹೇಳಿದಂತೆ ಮಾಡಿದರೆ ಆಯ್ತು. ಬಾ, ಹೋಗಿ ಬರೋಣ. ಅದು ಇವತ್ತು ನಮಗೆ ರಜೆ ಸಿಕ್ಕಿದೆ. ಇಷ್ಟು ದಿನ ನಮಗೆ ರಜೆ ಸಿಕ್ಕಿಲ್ಲ ಎಂದು ಬಿಸ್ನೆಸ್ ಮೇಲೆ ಹಾಕಿಬಿಡೋಣ. ಆಗ ಅವರು ನಮಗೆ ಏನು ಕೇಳುವುದಿಲ್ಲ. ಹೌದೌದು, ನಿನ್ನ ಬುದ್ಧಿ ಮೆಚ್ಚಲೇಬೇಕು. ಬಾ, ಎಲ್ಲ ಬಟ್ಟೆಯನ್ನು ಪ್ಯಾಕ್ ಮಾಡಿಕೋ. ಊರಿಗೆ ಹೋಗಿ ಬಂದರೆ ಆಯ್ತು. ಚಿಕ್ಕವರಿದ್ದಾಗ ಆಟ ಆಡಿದ ಎಲ್ಲ ನೆನಪುಗಳು ಮತ್ತೆ ನೆನಪಿಗೆ ಬರುತ್ತವೆ. ಮೋಹನ್ ಒಂಥರ ಹೆಂಡತಿಯ ಗುಲಾಮನಾಗಿ ಬಿಟ್ಟಿದ್ದ. ಅವನು ಅಮಾಯಕನಾಗಿ ಇರುವುದಕ್ಕೆ ಸುನೀತಾ ಅವನನ್ನ ಕೆಲಸಕ್ಕೆ ಬಂದ ಹಾಗೆ ಉಪಯೋಗಿಸ್ತಿದ್ದಳು. ಮಾರನೆಯ ದಿನವೇ ಇವಳು ಎಲ್ಲಾ ಲಗೇಜನ್ನ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗಲು ಕಾರಿನಲ್ಲಿ ಹೋಗ್ತಾರೆ. ಆದ್ರೆ ಅರ್ಧ ದಾರಿಯಲ್ಲಿ ಸುನೀತಾಗೆ ತುಂಬ ಜೋರಾಗಿ ವಾಂತಿ ಮತ್ತು ತಲೆ ಸುತ್ತುತ್ತಾ ಇರುತ್ತೆ. ಸುನೀತಾ, ಏನಾಯ್ತು? ನೀನು ದಿನಾಲೂ ನಿಂಬೆಹಣ್ಣಿನ ಪಾನಕವನ್ನು ಮಾಡಿ ಕುಡಿಯುತ್ತೀಯಲ್ಲವೇ? ಈಗ ಏನಿದು ಅಚಾನಕ್ಕಾಗಿ? ನನಗೂ ಅದೇ ತಿಳಿಯುತ್ತಿಲ್ಲ ರೀ. ತುಂಬಾ ತಲೆನೋವ್ತಿದೆ. ಬಾ, ಈಗಲೇ ಹಾಸ್ಪಿಟಲ್ಗೆ ಹೋಗೋಣ. ಇಲ್ಲೇ ನನ್ನ ಗೆಳೆಯನ ಹಾಸ್ಪಿಟಲ್ ಇದೆ. ಮೋಹನ್ ಅವಳನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ. ಚೆಕ್ ಮಾಡಿದ ನಂತರ ಡಾಕ್ಟರ್ ಹೀಗೆ ಹೇಳ್ತಾರೆ. ಏನು ಮೋಹನ್, ಬಿಸ್ನೆಸ್ ಮ್ಯಾನ್ ಆಗಿಂದ ಇಲ್ಲಿ ನೀನು ಬಂದಿಲ್ಲ, ಬರೋದೇ ಈಗ. ಒಮ್ಮೆ ಬಂದಿದ್ದೀಯಾ, ಆದ್ರೆ ಇಷ್ಟು ದೊಡ್ಡ ಖುಷಿಯನ್ನ ತೆಗೆದುಕೊಂಡು ಬಂದಿದ್ದೀಯಾ. ಏನ್ ಹೇಳುತ್ತಿದ್ದೀಯಾ ನೀನು? ನನ್ನ ಹೆಂಡತಿಗೆ ಹುಷಾರಿಲ್ಲ. ಈಗಲೂ ನೀನು ತಮಾಷೆ ಮಾಡುತ್ತಿದ್ದೀಯಾ? ಅಯ್ಯೋ, ನಾನೇಕೆ ತಮಾಷೆ ಮಾಡ್ಲಿ? ನಿನ್ನ ಹೆಂಡತಿ ಈಗ ತಾಯಿ ಆಗ್ತಿದ್ದಾಳೆ. ಏನು? ಹೌದು, ನಿನ್ನ ಹೆಂಡತಿ ತಾಯಿ ಆಗ್ತಿದ್ದಾಳೆ. ಮೇಡಮ್, ಕಂಗ್ರ್ಯಾಚುಲೇಷನ್. ಇದನ್ನು ನೆನಪಿಟ್ಕೊಳ್ಳಿ. ಡೆಲಿವರಿ ನನ್ನ ಹಾಸ್ಪಿಟಲಲ್ಲಿ ಮಾಡಿಸಿ. ನಾನು ಯಾವುದೇ ತರಹದ ಚಾರ್ಜ್ ಮಾಡೋದಿಲ್ಲ. ಸುನೀತಾ, ಈಗ ನಾವು ಊರಿಗೆ ಹೋಗೋದು ಬೇಡ. ನೀನೀಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಬಾ, ನಾವು ಮತ್ತೆ ಮನೆಗೆ ಹೋಗೋಣ. ಮೋಹನ್ ಹೀಗೆ ಹೇಳಿದ ನಂತರವೇ ಸುನೀತಾ ಮನಸ್ಸಿನಲ್ಲಿ ಹೀಗೆ ಮಾತನಾಡ್ಕೊಳ್ತಾಳೆ. ಅಯ್ಯೋ ದೇವರೇ, ಈಗ್ಲೇ ನಾನು ತಾಯಿ ಆಗ್ಬೇಕಿತ್ತೆ. ನಾವೇನಾದ್ರೂ ಈಗ ಅಲ್ಲಿ ಹೋಗದೇ ಇದ್ರೆ ಅಲ್ಲಿರೋ ಆಸ್ತಿಯನ್ನೆಲ್ಲ ಊರಿನವರೇ ದೋಚ್ಕೊಂಡು ಬಿಡ್ತಾರೆ. ಯಾರಿಗೆ ಗೊತ್ತು, ಆ ವಯಸ್ಸಾದ 3 ಮುದುಕಿಯರು ಯಾವಾಗ ಸಾಯ್ತಾರೇನೋ. ಸುನೀತಾ, ಏನೋ ಯೋಚನೆ ಮಾಡ್ತಿದ್ದೀಯಾ? ಬಾ, ಈಗ ನಾವು ಮನೆಗೆ ಹೋಗೋಣ. ಇವತ್ತು ರಾತ್ರಿ ಪಾರ್ಟಿಯನ್ನು ಮಾಡೋಣ. ಪಂಕಜ್, ನೀನು ಪಾರ್ಟಿಗೆ ಜಾಯ್ನ್ ಆಗ್ಬೇಕು. ಹೌದು, ಖಂಡಿತವಾಗಿಯೂ ಬರ್ತೇನೆ. ನೀವು ಏನ್ ಹೇಳ್ತಿದ್ದೀರಾ? ಈ ಖುಷಿ ವಿಚಾರವನ್ನು ನಾವು ಹೋಗಿ ಅತ್ತಿಗೆಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಈಗ ನಾವು ಆ ಹಳ್ಳಿಗೆ ಹೋಗೋಣ, ಬನ್ನಿ. ಹೌದೌದು, ನೀನ್ ಹೇಳುವುದು ಸರಿಯಿದೆ. ನಾವೇನಾದ್ರೂ ಈ ಸುದ್ದಿಯನ್ನು ಅವರಿಗೆ ಹೋಗಿ ಹೇಳಿದರೆ ಅವರು ತುಂಬಾ ಖುಷಿಯಾಗುತ್ತಾರೆ. ನೀನು ಕೂಡ ಅಲ್ಲಿ ಆರಾಮವಾಗಿರಬಹುದು. ಅಲ್ಲಿಯ ಪರಿಸರ ತುಂಬಾ ಚೆನ್ನಾಗಿದೆ. ಮಗುವಿನ ಆರೋಗ್ಯ ಕೂಡ ಸರಿಯಾಗಿರುತ್ತೆ. ಪಂಕಜ, ಗೆಳೆಯ, ನಾನ್ ನಿನಗೆ ಮತ್ತೊಂದು ದಿನ ಸಿಗುತ್ತೇನೆ. ತಡ ಮಾಡದೆ ಮೋಹನ್ ಮತ್ತು ಸುನೀತಾ ಅಲ್ಲಿಂದ ಕಾರಿನಲ್ಲಿ ಊರಿಗೆ ಹೊರಡ್ತಾರೆ.
ಊರಿಗೆ ಬಂದ ನಂತರ ಅಲ್ಲಿ ನೋಡ್ತಾರೆ ಮನೆಯ ಬಾಗಿಲಲ್ಲಿ ಸ್ವಲ್ಪ ಜನ ಊರಿನವರು ಮತ್ತು ಗಂಗಾ ಯಮುನಾ ಸರಸ್ವತಿ ಕುಳಿತುಕೊಂಡಿರುತ್ತಾರೆ. ಇವರು ಮನೆಯ ಹತ್ತಿರ ಹೋದಾಗಲೇ ಊರಿನವರು ಹೀಗೆ ಕೇಳ್ತಾರೆ. ಯಾರಪ್ಪ ನೀವು ಯಾರು? ಏನ್ ತೆಗೆದುಕೊಂಡು ಹೋಗಲು ಬಂದಿದ್ದೀರಿ? ಈ ಹೆಣ್ಣು ಮಗು ಯಾರು? ನೀವಿಲ್ಲಿಗೆ ಏಕೆ ಬಂದಿದ್ದೀರಾ? ಕಾಕಾ, ನೀವು ನನ್ನ ಗುರುತು ಹಿಡ್ಲಿಲ್ವೇ? ನಾನು ಮೋಹನ್, ಇವಳು ನನ್ನ ಹೆಂಡತಿ ಸುನೀತಾ. ಅವರಿಗೆ ಹೇಳಿ ಕಳಿಸಿ, ನಾವು ಇವರನ್ನು ಯಾರನ್ನೂ ಗುರುತು ಹಿಡಿಯೋದಿಲ್ಲ ಎಂದು. ನನಗೆ ಯಾವ ಮೋಹನ್ ಗೊತ್ತಿಲ್ಲ, ಯಾವ ಸುನೀತನೂ ಗೊತ್ತಿಲ್ಲ. ಗಂಗಾ ಹೀಗೆ ಹೇಳುತ್ತಿದ್ದಂತೆಯೇ ಮೋಹನ್ ಮತ್ತು ಸುನೀತಾ ಬಂದು ಅವರ ಕಾರಿಗೆ ಬೀಳುತ್ತಾರೆ. ಕಾಲಿಗೆ ಬಿದ್ದ ನಂತರ ಹೀಗೆ ಹೇಳ್ತಾರೆ. ಇಲ್ಲಮ್ಮ, ನಾವು ಬರ್ಬೇಕಂತ ಇದ್ದೆವು, ಆದರೆ ನಮಗೆ ಒಂದು ದಿನವೂ ಕೂಡ ರಜೆ ಸಿಗ್ಲಿಲ್ಲ. ಈಗ ನಮಗೆ 1 ವಾರ ರಜೆ ಸಿಕ್ಕಿದೆ, ಹಾಗಾಗಿ ಬಂದಿದ್ದೇವೆ. ಈಗ ಅದು ಹೋಗ್ಲಿ, ನಿಮಗೆ ರಜೆ ಸಿಕ್ಕಿಲ್ಲ ಅಂದ್ರೆ ಏನೂ ಮಾಡಲು ಬರುವುದಿಲ್ಲ. ನೀವು ಬರದೆ ಎಷ್ಟೋ ವರ್ಷಗಳು ಕಳೆದು ಹೋಗಿದೆ. ನಿಮಗೆ ಒಂದು ದಿನವೂ ಅನಿಸಿಲ್ಲವೇ ಅಮ್ಮನನ್ನು ನೋಡ್ಬೇಕು ಮತ್ತು ಚಿಕ್ಕಮ್ಮ ದೊಡ್ಡಮ್ಮನನ್ನು ನೋಡ್ಬೇಕು ಎಂದು? ಅಷ್ಟು ಕೆಲಸ ಇತ್ತು ನಿಮಗೆ. ಒಬ್ಬ ಮನುಷ್ಯ 2 ರಿಂದ 3 ದಿನ ಹೀಗಾದ್ರೂ ಮಾಡಿ ಉಳಿಸಿಕೊಳ್ಳಬಹುದು. ಆದ್ರೆ ನೀವು ಎಂದೂ ಬರಲಿಲ್ಲ. ನೀವು ಹೇಳುವುದು ಎಲ್ಲ ಸರಿಯಾಗಿದೆ. ನೀವು ದೊಡ್ಡವರು, ನಾವು ಇದಕ್ಕೆ ಬಂದಿದ್ದೇವೆ. ನಿಮಗೆ ಏನೋ ಒಂದು ಖುಷಿ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇವೆ. ಈಗ ನಾನು ತಾಯಿಯಾಗುತ್ತಿದ್ದೇನೆ. ಈ ವಿಷಯವನ್ನ ಕೇಳಿದ ನಂತರವೇ ಗಂಗಾ ಯಮುನಾ ಸರಸ್ವತಿಗೆ ಒಂದು ಉತ್ಸಾಹ ಬಂದತಾಗ್ತಾರೆ. ಆಗ ಗಂಗಾ ಹೀಗೆ ಹೇಳ್ತಾರೆ. ಏನು? ಹಾಗಿದ್ರೆ ಈಗ ನಮ್ಮ ಮನೆಗೆ ಮೊಮ್ಮಗ ಬರುತ್ತಿದ್ದಾನೆ. ಯಮುನಾ ಸರಸ್ವತಿ, ನಮ್ಮ ಮನೆಗೆ ಈಗ ಮೊಮ್ಮಗ ಬರುತ್ತಿದ್ದಾನೆ. ಹೌದು ಅಕ್ಕ, ಈಗ ನಮ್ಮ ಮನೆ ತುಂಬಿ ತುಳುಕಲಿದೆ. ಮಕ್ಕಳೇ, ಈಗ ನೀವು ಇಷ್ಟು ದೊಡ್ಡ ಖುಷಿಯನ್ನು ತಂದಿದ್ದೀರಾ ಎಂದ ಮೇಲೆ ನೀವು ಇಷ್ಟು ದಿನ ಮಾಡಿದ್ದ ಎಲ್ಲ ತಪ್ಪುಗಳನ್ನು ನಾವು ಕ್ಷಮಿಸಿ ಬಿಟ್ಟಿದ್ದೇವೆ. ಸುನೀತಾ, ಅದಕ್ಕೆ ಹೇಳೋದು, ಎಲ್ಲ ತಾಯಿಯ ಮನಸ್ಸು ಯಾವಾಗಲೂ ದೊಡ್ಡದಾಗಿರುತ್ತದೆ. ಬನ್ನಿ, ಈಗ ಒಳಗೆ ಹೋಗೋಣ. ಇಷ್ಟು ಮಾತನಾಡಿದ ನಂತರ ಎಲ್ಲರೂ ಒಳಗೆ ಹೋಗ್ತಾರೆ. ಹೀಗೆ 1-2-3 ದಿನಗಳು ಕಳೆದು ಹೋಗ್ತವೆ. ಒಂದು ದಿನ ಸುನೀತಾ ಮೋಹನನ್ನ ಕರೆದುಕೊಂಡು ಅವರ ಹೊಲಕ್ಕೆ ಹೋಗಿರುತ್ತಾಳೆ. ಆಗ ಸುನೀತಾ ಹೊಲದಲ್ಲಿ ನಿಂತುಕೊಂಡು ಮೋಹನ್ಗೆ ಹೀಗೆ ಹೇಳ್ತಾಳೆ. ರೀರಿ, ಕೇಳಿ, ನಾನ್ ನಿಮ್ಗೆ ಏನೋ ಹೇಳ್ಬೇಕು ಅಂತ ಮಾಡಿದ್ದೇನೆ. ನೀವು ತಪ್ಪು ತಿಳಿದುಕೊಳ್ಳಬೇಡಿ. ಏನದು ಸುನೀತಾ? ಹೇಳು. ಅದು ನಿಮ್ಮಮ್ಮನಿಗೆ ಈಗ ವಯಸ್ಸಾಗಲು ಬಂದಿದೆ. ಸ್ವಲ್ಪ ಯೋಚನೆ ಮಾಡಿ. ಅವರೇನಾದ್ರೂ ತೀರಿಕೊಂಡರೆ ಈ ಹೊಲ ಪ್ರಾಪರ್ಟಿ ಎಲ್ಲ ಊರಿನವರದಾಗಿ ಬಿಡುತ್ತೆ. ನಾವು ಮತ್ತೆ ಇಲ್ಲಿ ಬರೋದು ತುಂಬಾ ವರ್ಷಗಳಾಗುತ್ತೆ. ಆದ ಕಾರಣ ಈಗ್ಲೇ ನಾವು ಇದನ್ನು ನಮ್ಮ ಹೆಸರಿನಲ್ಲಿ ಬರೆಸಿಕೊಂಡು ಹೋಗಬೇಕು. ನಾವೇನಾದ್ರೂ ಹಾಗೆ ಹೋದರೆ ಈ ಹೊಲವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತೆ. ಸುನೀತಾ, ನೀನೇಕೆ ಹೀಗೆ ಯೋಚನೆ ಮಾಡುತ್ತಿದ್ದೀಯಾ? ಆ ಥರ ಏನೂ ಆಗುವುದಿಲ್ಲ. ನೀವು ಸ್ವಲ್ಪಾದ್ರೂ ಯೋಚನೆ ಮಾಡಿ. ನಾವು ಇಲ್ಲದಿದ್ದರೂ ಕೂಡ ಊರಿನವರು ಬಂದು ಏಕೆ ಅವರಿಗೆ ಅಷ್ಟು ಸಹಾಯ ಮಾಡುತ್ತಿದ್ದಾರೆ ಎಂದು. ಅಕಸ್ಮಾತ್ ಅವರಿಗೆ ಏನಾದ್ರೂ ಆದರೆ ಎಲ್ಲ ಹೊಲವನ್ನು ಅವರ ಹೆಸರಿಗೆ ಬರೆಸಿಕೊಳ್ಳುತ್ತಾರೆ. ಹೌದು ಸುನೀತಾ, ನೀನು ಹೇಳುವುದು ಸರಿಯಾಗಿ ಇದೆ. ಈಗಲೇ ನಾವು ಮನೆಗೆ ಹೋಗಿ ಅಮ್ಮನ ಹತ್ತಿರ ಮಾತನಾಡೋಣ. ಬಾ. ಸುನೀತಾ ಮತ್ತು ಮೋಹನ್ ಮನೆಗೆ ಬರ್ತಾರೆ. ಮನೆಗೆ ಬಂದ ನಂತರ ಅವರ ತಾಯಿಯ ಹತ್ತಿರ ಹೀಗೆ ಕೇಳ್ತಾನೆ. ಅಮ್ಮ, ನಾವು ನಿಮ್ಮ ಹತ್ತಿರ ಏನು ಕೇಳಬೇಕಿತ್ತು? ಏನೋ ಮಗ, ಏನ್ ಕೇಳ್ಬೇಕಿತ್ತು ಕೇಳು. ಅಮ್ಮ, ಅದು ನಿಮಗೆ ಈಗ ವಯಸ್ಸಾಗಿ ಹೋಗಿದೆ. ಹೊಲ ನಿಮ್ಮ ಹೆಸರಿನಲ್ಲಿ ಮಾತ್ರ ಇದೆ. ಈಗಲೇ ನಾವು ಹಳ್ಳಿಗೆ ಬಂದಿದ್ದೇವೆ. ಮತ್ತೆ ಬರಲು ಎಷ್ಟೋ ವರ್ಷಗಳು ಕಳೆದು ಹೋಗುತ್ತವೆ. ಆದ ಕಾರಣ ಹೊಲವನ್ನು ನನ್ನ ಹೆಸರಿಗೆ ಮಾಡಿಬಿಡಿ. ಈಗ ನಿಮಗೆ ವಯಸ್ಸಾಗಿದೆಯಲ್ಲವೇ? ಹೊಲವನ್ನು ತೆಗೆದುಕೊಂಡು ನೀವು ಏನು ಮಾಡುತ್ತೀರಿ? ಮಗನ ಮಾತನ್ನ ಕೇಳಿದ ಗಂಗಾಗೆ ತುಂಬಾ ಎಂದರೆ ತುಂಬಾ ನೋವಾಗುತ್ತದೆ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಹೀಗೆ ಮಾತನಾಡುತ್ತಿದ್ದಾನೆ ಎಂದು ಅವಳು ಇದ್ದಕ್ಕಿದ್ದಂತೆ ತಲೆಗೆ ಬಿತ್ತು ಬಿಡುತ್ತಾಳೆ. ಅಮ್ಮ, ಎದ್ದೇಳು ಅಮ್ಮ. ಏನಾಯ್ತು ಅಮ್ಮ? ಎದ್ದೇಳು. ಎಷ್ಟೇ ಎಬ್ಬಿಸಿದರೂ ಕೂಡ ಅವಳು ಏಳುವುದಿಲ್ಲ. ಅವಳಿಗೆ ಅಲ್ಲಿಯೇ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಇದನ್ನು ನೋಡಿ ಅವಳು ತುಂಬ ಗಾಬರಿಯಾಗ್ತಾರೆ. ಹೀಗೆ 2 ದಿನ ಕಳೆದ ನಂತರ ಮೋಹನ್ ಹತ್ತಿರದಲ್ಲಿರುವ ವಕೀಲರ ಹತ್ತಿರ ಹೋಗಿ ಹೀಗೆ ಕೇಳ್ತಾನೆ. ನಮಸ್ಕಾರ. ನಮ್ಮ ಮನೆಯಲ್ಲಿ ನಡೆದಿದ್ದು ಎಲ್ಲವೂ ನಿಮಗೆ ತಿಳಿದಿಯೇ ಇದೆ. ಈಗ ನಮ್ಮ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಯಬೇಕಿತ್ತು. ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೆ. ಬಾ ಮೋಹನ್ ಬಾ, ನನಗೆ ಎಲ್ಲವೂ ಸರಿಯಾಗಿ ಗೊತ್ತಿದೆ. ಆದ್ರೆ ಈಗ ನಿಮ್ಮ ಬಳಿ ಯಾವುದೇ ತರಹದ ಆಸ್ತಿ ಉಳಿದಿಲ್ಲ. 1 ವರ್ಷದ ಹಿಂದೆಯೇ ನಿಮ್ಮ ಅಮ್ಮ ನಿಮ್ಮ ಎಲ್ಲ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ಬರೆದುಕೊಟ್ಟಿದ್ರು. ಆದ ಕಾರಣ ಈಗ ನಿಮ್ಮ ಹತ್ತಿರ 1 ಮನೆ ಬಿಟ್ರೆ ಯಾವುದೇ ತರಹದ ಆಸ್ತಿ ಇಲ್ಲ. ವಕೀಲರೇ, ಏನಿದು? ನೀವೇನು ಹೇಳುತ್ತಿದ್ದೀರಾ? ಹೌದು ಮೋಹನ್, ನಾನು ಹೇಳುತ್ತಿರುವುದು ನಿಜ. ನಿಮ್ಮ ಅಮ್ಮ ನನ್ನ ಹತ್ತಿರವೇ ಬಂದು ಎಲ್ಲ ಪೇಪರ್ಸ್ಗಳನ್ನು ಕೊಟ್ಟು ನನ್ನತ್ರ ಆಶ್ರಮಕ್ಕೆ ಆಸ್ತಿಯನ್ನು ಕೊಟ್ಟು ಸಹಿ ಮಾಡಿ ಹೋಗಿದ್ದಾಳೆ. ಈ ಮಾತನ್ನ ಕೇಳಿದ ಮೋಹನ್ ಮನೆಗೆ ಬಂದು ಸುನೀತಾನ ಹತ್ತಿರ ಹೀಗೆ ಹೇಳ್ತಾನೆ. ಸುನೀತಾ, ಈಗ ನಮ್ಮ ಹತ್ತಿರ ಯಾವುದೇ ಆಸ್ತಿ ಉಳಿದಿಲ್ಲ. ನಮ್ಮಮ್ಮ ಎಲ್ಲ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ಕೊಟ್ಟು ಹೋಗಿಬಿಟ್ಟಿದ್ದಾಳೆ. ಮುಗೀತು, ಎಲ್ಲ ಮುಗೀತು. ನಾವು ಈಗ ಈ ಊರಿನಲ್ಲಿ ಇದ್ದು ಏನೂ ಪ್ರಯೋಜನ ಇಲ್ಲ. ಬನ್ನಿ ಹೋಗೋಣ. ಮೋಹನ್ ಮತ್ತು ಸುನೀತಾ ಹಳ್ಳಿಯನ್ನು ಬಿಟ್ಟು ಮತ್ತೆ ದೆಹಲಿಯ ನಗರಕ್ಕೆ ಹೋಗ್ತಾರೆ.
ನೋಡುತ್ತಿದ್ದಂತೆ ಕೆಲವು ತಿಂಗಳುಗಳು ಕಳೆದು ಬಿಡುತ್ತದೆ. ಸುನೀತಾಗೆ ಒಂದು ಗಂಡು ಮಗು ಆಗುತ್ತದೆ. ಸುನೀತಾ, ಈಗ ನಮ್ಮ ಅಮ್ಮ ಇರಬೇಕಿತ್ತು. ನಮ್ಮ ಮಗುವನ್ನು ನೋಡಿ ಅವರು ತುಂಬಾ ಖುಷಿಪಡುತ್ತಿದ್ದರು. ರೀ, ಈಗ ಅವರನ್ನು ಏಕೆ ನೆನೆಸುತ್ತಿದ್ದೀರಾ? ಅವರು ಹಿಂದಿ ಮುಂದೆ ಏನೂ ನೋಡದೆ ಎಲ್ಲಾ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ಕೊಟ್ಟು ಹೋಗಿದ್ದಾರೆ. ಅವರು ಇರದೇ ಇರುವುದು ಸರಿಯಾಗಿಯೇ ಇದೆ. ಸುಮ್ನಿರಿ ಈಗ. ಹೀಗೆ ಹಲವಾರು ವರ್ಷಗಳು ಕಳೆದು ಹೋಗ್ತವೆ. ಮೋಹನ್ ಮತ್ತು ಸುನೀತಾರ ಮಗ ದೊಡ್ಡವನಾಗಿರುತ್ತಾನೆ. ಅವನು ಕೂಡ ಹೆಚ್ಚಿನ ಶಿಕ್ಷಣಕ್ಕಾಗಿ ಲಂಡನ್ಗೆ ಹೋಗ್ಬೇಕಾಗಿರುತ್ತದೆ. ಆಗ ಅವನು ಹೀಗೆ ಹೇಳ್ತಾನೆ. ಅಮ್ಮ ಅಪ್ಪ, ನಾನು ಈಗ ಹೆಚ್ಚಿನ ಶಿಕ್ಷಣಕ್ಕಾಗಿ ಲಂಡನ್ಗೆ ಹೋಗ್ತಿದ್ದೇನೆ. ಮಗನೇ, ಅದು ನೀನು ಇಲ್ಲಿಯೇ ನಿಮ್ಮ ಅಪ್ಪನ ಬಿಸ್ನೆಸ್ ಅನ್ನು ಮುಂದುವರಿಸಿಕೊಂಡು ಹೋಗಬಹುದು ಅಲ್ಲವೇ? ನಮ್ಮ ಹತ್ತಿರವೇ ಇದ್ದು. ಇಲ್ಲ, ನಾನು ಲಂಡನ್ ಅನ್ನು ನೋಡಬೇಕು. ಅಲ್ಲಿಯೇ ಶಿಕ್ಷಣಕ್ಕೆ ಹೋಗ್ತೇನೆ. ಸುನೀತಾ, ಹೋಗಲಿ ಬಿಡು. ಅವನ ಆಸೆ. ಎಲ್ಲಿದ್ದರೂ ನಮ್ಮ ಮಗನಾಗಿ ಇರುತ್ತಾನೆ ಅಲ್ಲವೇ? ಇಷ್ಟು ಹೇಳಿದ ನಂತರ ಸುನಿಲ್ ಲಂಡನ್ಗೆ ಹೋಗ್ತಾನೆ. ಲಂಡನ್ಗೆ ಹೋದ ನಂತರ ಇವನು ಅವರಿಗೆ ಒಂದು ಕಾಲ್ ಕೂಡ ಮಾಡಿ ಹೇಳುವುದಿಲ್ಲ. 2-3 ವರ್ಷಗಳು ಕಳೆದು ಹೋಗ್ತವೆ. ಅಪ್ಪ ಅಮ್ಮ ಹೇಗಿದ್ದಾರೆ ಎಂದು ಅವನು ಒಂದು ದಿನವೂ ಬಂದು ಇವರನ್ನ ನೋಡಿರಲಿಲ್ಲ. ಮೋಹನ್ ಮತ್ತು ಸುನೀತಾ ಹೀಗೆ ಮಾತನಾಡ್ಕೊಳ್ತಾರೆ. ರೀ, ಸುನಿಲ್ ಲಂಡನಿಗೆ ಹೋಗಿ 2 ವರ್ಷಗಳೇ ಕಳೆದು ಹೋದವು. ಅವನು ಒಂದು ದಿನಲೂ ನೋಡಲು ನಮ್ಮ ಊರಿಗೆ ಬಂದಿಲ್ಲ. ಸುನೀತಾ, ಹೋಗಲಿ ಬಿಡು. ಅವನಿಗೆ ಅಲ್ಲಿ ಸ್ವಲ್ಪ ಕೆಲಸ ಇರಬಹುದು. ಅವನು ನಮ್ಮನ್ನು ನೋಡಲು ಬಂದೇ ಬರುತ್ತಾನೆ. ಎಷ್ಟು ದಿನ ಅಂತ ಕಾಯುವುದು? 2 ವರ್ಷಗಳ ಆಗಲು ಬಂತು. ನನಗೆ ತುಂಬಾ ಭಯವಾಗುತ್ತಿದೆ. ನೀನು ಹೆದರಬೇಡ. ಈಗ ಸುಮ್ಮನಿರು. ರೀ, ನನಗೆ ಅನಿಸುತ್ತಿದೆ, ನಾವು ನಮ್ಮ ತಂದೆ ತಾಯಿಗಳಿಗೂ ಹೀಗೆ ಮಾಡಿದ್ದೇವೆ. ಆಗ ಅವರಿಗೂ ಕೂಡ ಹೀಗೆ ಆಗಿರಬಹುದು. ನನಗೆ ಈಗ ಅನಿಸುತ್ತಿದೆ. ಹೌದು ಸುನೀತಾ, ನೀನು ಹೇಳುವುದು ಸರಿಯಾಗಿಯೇ ಇದೆ. ಹೆತ್ತವರಿಗೆ ಗೊತ್ತು, ಮಕ್ಕಳು ದೂರವಿದ್ದಾಗ ಅವರನ್ನು ನೋಡದೇ ಇರುವುದು ಮತ್ತೊಂದು ನರಕವಿಲ್ಲ ಎಂದು. ನಾವು ಕೂಡ ನಮ್ಮ ತಂದೆ ತಾಯಿಗಳಿಗೆ ಹೀಗೆ ಮಾಡಿದ್ದೇವೆ. ಆದ ಕಾರಣ ದೇವರು ನಮ್ಮ ಜೊತೆನೂ ಹೀಗೆ ಮಾಡಿದ. ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗಿತ್ತು ಎಂದು ಕಮೆಂಟ್ ಬಾಕ್ಸ್ನಲ್ಲೂ ತಿಳಿಸಿ. ಧನ್ಯವಾದಗಳು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.